ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ರೂಪಕ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಆದರದ ಸುಸ್ವಾಗತ. ನಮಸ್ಕಾರ ರೂಪಕ್ ಅವರೇ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾವು ವ್ಯವಹಾರದ ಕಲೆ, ಲೋಕರಂಜನೆಯ ಕಲೆ ಬಗ್ಗೆ ತಿಳ್ಕೊಂಡ್ವಿ. ಈ ಸಂಚಿಕೆಯಲ್ಲಿ ನಾವು ಪರಿವರ್ತನೆಯ ಕಲೆ, ನಿರ್ಮಾಣ ಹಾಗೂ ವಿಕಾಸನದ ಕಲೆ ಬಗ್ಗೆ ನಾವು ಮತ್ತಷ್ಟು ಹೊಸ ವಿಷಯಗಳನ್ನು ತಿಳ್ಕೊಳ್ಳೋಣ. ಅಕ್ಕವ್ರೆ, ಪರಿವರ್ತನೆ ಅಂದ್ರೆ ಮೋಸ್ಟ್ ನಮ್ಮ ವೀಕ್ಷಕರಿಗೆಲ್ಲ ಬಹಳಷ್ಟು ಇಷ್ಟವಾದ ಟಾಪಿಕ್ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರಿಗೂ ಈ ಪರಿವರ್ತನೆ ಬಹಳ ಮುಖ್ಯ. ಈಗೆಲ್ಲ ಏನ್ ಮಾಡ್ತಿರ್ತಾರೆ ಅಂದ್ರೆ ಪರಿವರ್ತನೆ ತಂದ್ಕೊಳಕ್ ಬಹಳ ಕಷ್ಟ ಪಡ್ತಿರ್ತಾರೆ ತಮ್ಮಲ್ಲಿ. ಅದು ಏನಕ್ಕೆ ಪರಿವರ್ತನೆ ಅಂದ್ರೆ ಯಾವ ರೀತಿ ತಂದ್ಕೋಬೇಕು ನಾವು? ಓಂ ಶಾಂತಿ. ಶಬ್ದ ಪರಿವರ್ತನೆನೇ ಪರಿವರ್ತನೆ. ಚೇಂಜ್ ಇಟ್ ಸೆಲ್ಫ್ ಗಿವಿಂಗ್ ದ ಮೀನಿಂಗ್ ಆಫ್ ಚೇಂಜ್. ಆ ರೀತಿ ನೋಡಿದಾಗ ಈ ಜಗತ್ತಲ್ಲಿ ಪ್ರತಿಯೊಂದು ವಸ್ತುನೂ ಸಹ ಪರಿವರ್ತನೆ ಚಕ್ರಕ್ಕೆ ಸೀಮಿತವಾಗಿದೆ. ಇಲ್ಲಿ ನಾವು ಮುಖ್ಯವಾಗಿ ಚರ್ಚೆ ಮಾಡ್ತಾ ಇದ್ದೀವಿ ಮನುಷ್ಯನಲ್ಲಿ ಯಾವ ಪರಿವರ್ತನೆ ಬೇಕು ಅಂತ. ಇವತ್ತಿನ ಜಗತ್ತಿನಲ್ಲಿ ನಾವು ನೋಡ್ತೇವೆ ಪ್ರತಿಯೊಂದು ವ್ಯಕ್ತಿ ಏನೋ ಒಂದು ಪರಿವರ್ತನೆ ತಮ್ಮಲ್ಲಿ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಎಲ್ಲರೂ ಸಹ ಒಂದು ರೀತಿ ಕಷ್ಟದ ಅನುಭೂತಿ ಮಾಡ್ತಾರೆ. ಕಾರಣ ಏನಂತಂದರೆ ಮನುಷ್ಯನಿಗೆ ಇದು ಅರಿವಾಗ್ತಾ ಇಲ್ಲ, ಯಾವುದನ್ನು ನಾನು ಪರಿವರ್ತನೆ ಮಾಡಬೇಕು, ಏನು ಪರಿವರ್ತನೆ ತೊಗೊಂಡು ಬರಬೇಕು, ಮತ್ತು ಈ ಪರಿವರ್ತನೆಗೆ ಕಾರಣ ಏನು. ವೈ ಐ ವಾಂಟ್ ಟು ಚೇಂಜ್. ಚೇಂಜ್ ನಾವು ಯಾಕಾಗಬೇಕು ಅನ್ನೋದು ಗೊತ್ತಾದಾಗ ಚೇಂಜ್ ಬಿಕಮ್ಸ್ ಈಸಿ. ಪರಿವರ್ತನೆಯ ಒಂದು ಆಧಾರ ಏನು, ಆ ಪರಿವರ್ತನೆ ಆದಮೇಲೆ ನನಗೆ ಸಿಗುವಂಥ ಪ್ರಾಪ್ತಿ ಏನು, ಈ ಎರಡೂ ಸಹ ಗೊತ್ತಿರಬೇಕು. ವರ್ತಮಾನ ಜಗತ್ತಿನಲ್ಲಿ ಮನುಷ್ಯನಲ್ಲಿ ಅನೇಕ ದುಷ್ಟ ಸಂಸ್ಕಾರಗಳು, ಅಶುದ್ಧ ಸಂಸ್ಕಾರಗಳು, ತನ್ನಲ್ಲಿರುವಂತಹ ಒಂದು ನೆಗೆಟಿವಿಟಿ ಏನಿದೆ ಅದು ಅವನಿಗೆ ದುಃಖ ಕೊಡ್ತಾ ಇದೆ. ಬಹುಶಃ ಅರಿವಾಗ್ತಾ ಇದೆ, ಇದನ್ನು ನಾನು ತೆಗೆದಾಕಬೇಕು, ಇದರಿಂದ ನಾನು ಮುಕ್ತನಾಗಬೇಕು ಅನ್ನೋ ಅರಿವಿದೆ, ಆದರೆ ಮಾಡಲಿಕ್ಕೆ ಬರ್ತಾ ಇಲ್ಲ. ಅಂದರೆ ಆ ಒಂದು ನೆಗೆಟಿವ್ ಸಂಸ್ಕಾರದ ಅಶುದ್ಧ ಸ್ವಭಾವ ಏನಿದೆ, ಸಂಸ್ಕಾರಗಳೇನಿದೆ, ಆ ಸ್ವಭಾವ ಸಂಸ್ಕಾರಗಳಿಂದ ನಮ್ಮ ಆತ್ಮವನ್ನು ಮುಕ್ತ ಮಾಡಿಕೊಳ್ಳಿಕ್ಕೆ ಅವನು ಅಶಕ್ತನಾಗಿದ್ದಾನೆ. ಇಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ಕೊಡುವಂಥ ಶಿಕ್ಷಣದಲ್ಲಿ ಮೊದಲು ನಮಗೆ ಒಂದು ಗುರಿ, ಯಾವ ಪರಿವರ್ತನೆಗೆ ಒಂದು ಗುರಿ ಇರಬೇಕು. ಗುರಿ ಇಲ್ಲದೆ ಯಾವುದು ಪರಿವರ್ತನೆ ಮಾಡಿದ್ರೂ ಸಹ ಇದು ಹೇಗೆ ಅಂತಂದರೆ ಲಗಾಮಿಲ್ಲದ ಕುದುರೆ ಎಲ್ಲಿ ಬೇಕಾದರೂ ಓಡುತ್ತೆ. ಸೊ ಪರಿವರ್ತನೆ ಅಂದರೆ ಐ ವಾಂಟ್ ಟು ರನ್, ಐ ವಾಂಟ್ ಟು ಮೂವ್ ಫಾರ್ವರ್ಡ್ ಅಂತ. ಬಟ್ ಎಲ್ಲಿ, ಯಾವ ರೀತಿ, ನನ್ನ ಗುರಿ ಎಲ್ಲಿ ಸೇರಬೇಕು, ಇದು ಭಾಳ ಕ್ಲಿಯರ್ ಇರಬೇಕು. ಸೊ ಇವತ್ತಿನ ಒಂದು ಜಗತ್ತಿನಲ್ಲಿ ಮನುಷ್ಯನಿಗೆ ಪರಿವರ್ತನೆಗೆ ಒಂದು ರೋಲ್ ಮಾಡೆಲ್ ಇಲ್ಲ. ನಾನು ಏನಾಗಬೇಕು ಅನ್ನೋ ರೋಲ್ ಮಾಡೆಲ್ ಇಲ್ಲ. ಅದಕ್ಕಾಗಿ ಪರಿವರ್ತನೆ ಬೇಕು ಅಂತ ಇಷ್ಟಪಟ್ಟರು ಆ ಪರಿವರ್ತನೆ ಯಾವ ದಿಶೆಯಲ್ಲಿ ಮಾಡ್ಕೋಬೇಕು ಅನ್ನುವಂತಹ ಒಂದು ನಕ್ಷೆ ಇಲ್ಲ. ಈ ವರ್ತಮಾನ ಯುಗದಲ್ಲಿ ಹಾಗೆ ಆಗ್ತಾ ಇದೆ. ಇವಾಗ ನೋಡಿ, ಸಮುದ್ರದ ಒಂದು ಹಡಗು ಹೋಗ್ತಾ ಇರ್ತದೆ. ಆ ಒಂದು ಹಡಗನ್ನು ನಡೆಸುವಂಥ ಒಂದು ಕ್ಯಾಪ್ಟನ್ಗೆ ಅವನ ಹತ್ರ ಒಂದು ಇಡೀ ದಿಶೆಗಳ ಒಂದು ಮೀಟರ್ ಇರ್ತದೆ. ಆ ಮೀಟರ್ನ ನೋಡ್ತಾ ಇದ್ದಂಗೆ ಅವನಿಗೆ ಯಾವ ದಿಶೆಯಲ್ಲಿ ಹೋಗ್ತಾ ಇದ್ದೀನಿ, ನಾನು ಎಲ್ಲಿ ಹೋಗಿ ಸೇರಬೇಕು, ನಾನು ಅಲ್ಲೇ ಸೇರ್ತಾ ಇದ್ದೀನಾ ಇಲ್ಲವಾ ಎನ್ನುವಂಥ ಒಂದು ಸ್ಪಷ್ಟವಾದಂಥ ಮಾರ್ಗದರ್ಶನವಾಗ್ತಾ ಇರ್ತದೆ. ಹಾಗೆ ಮನುಷ್ಯನ ಜೀವನಕ್ಕೂ ಸಹ ನಾನು ಏನಾಗಬೇಕು, ಯಾವ ಗುರಿ ಸೇರಬೇಕು ಅನ್ನುವಂಥ ಮಾರ್ಗದರ್ಶನ ಬೇಕು. ಮಾರ್ಗದರ್ಶನದ ಜೊತೆ ತನ್ನ ಗುರಿಯತ್ತ ಸಾಗುವಂಥ ಗುರಿ ಎಲ್ಲಿ ಅನ್ನೋದು ಗೊತ್ತಿರಬೇಕು. ಹಾಗಾಗಿ ನಮಗೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ನಮಗೊಂದು ಗುರಿ ಕೊಡ್ತಾನೆ. ನೀವು ನರನಿಂದ ನಾರಾಯಣ ಆಗಬೇಕು, ನಾರಿಯಿಂದ ಶ್ರೀಲಕ್ಷ್ಮಿ ಆಗಬೇಕು. ಅಂದರೆ ಅರ್ಥ ಏನು, ಮನುಷ್ಯನಲ್ಲಿ ಇವತ್ತು ಇರುವಂಥ ಅನೇಕ ದುರ್ಗುಣಗಳಾಗಲಿ ದುರಭ್ಯಾಸಗಳಾಗಲಿ ಇದು ನಿಮ್ಮ ಸ್ವಭಾವತಃ ನಿಮ್ಮದಲ್ಲ. ನೀವು ಆ ಒಂದು ನೆಗೆಟಿವ್ ಸಂಸ್ಕಾರಗಳನ್ನು ಹೊರಗಡೆಯಿಂದ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ. ಅದಕ್ಕಾಗಿ ಅದೇನು ಮಾಡ್ತಾ ಇದೆ, ದುಃಖ ಅಶಾಂತಿ ಕೊಡ್ತಾ ಇದೆ. ಅದರಿಂದ ನೀವು ಹ್ಯಾಪಿ ಇಲ್ಲ, ಬೇರೆಯವ್ರಿಗೂ ಹ್ಯಾಪಿನೆಸ್ ಕೊಡಲಿಕ್ಕೆ ಆಗ್ತಾ ಇಲ್ಲ. ಹೇಗೆ ಇವಾಗ ನೋಡಿ, ನಮ್ಮ ದೇಹದಲ್ಲಿ ಎನಿ ಫಾರಿನ್, ಇವಾಗ ನಮ್ಮ ಕಣ್ಣೇ ಇದೆ ಅಂದ್ಕೊಳ್ಳಿ. ಈ ಕಣ್ಣಲ್ಲಿ ಎನಿ ಫಾರಿನ್ ಪಾರ್ಟಿಕಲ್ ನಮ್ಮ ಕಣ್ಣೊಳಗಡೆ ಹೋಗ್ಬಿಟ್ಟಾಗ ನಮ್ಗೇನು ಅನಿಸುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಇರಿಟೇಷನ್ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ದೃಷ್ಟಿ ಸರಿಯಾಗಿ ಗೋಚರವಾಗೋದಿಲ್ಲ, ಐ ಫೀಲ್ ಅನ್ಕಂಫರ್ಟಬಲ್, ಪೇಯ್ನ್ ಇರ್ತದೆ. ಸೊ ದೀಸ್ ಆರ್ ಆಲ್ ಸಿಂಪ್ಟಮ್ಸ್ ದಟ್ ದೇರ್ ಈಸ್ ಸಮ್ ಫಾರಿನ್ ಪಾರ್ಟಿಕಲ್ ಎಂಟರ್ಡ್ ಇನ್ ಮೈ ಐಸ್ ಅಂತ. ಅದೇ ರೀತಿ ನಮ್ಮ ಆತ್ಮದ ಒಂದು ಜ್ಯೋತಿಯಲ್ಲೂ ಸಹ ಒರಿಜಿನಲ್ ಆಗಿ ಇಟ್ ವಾಸ್ ಸೋ ಪ್ಯೂರ್. ಈಗ ನನ್ನಲ್ಲಿ ಕೆಟ್ಟ ವಿಚಾರಗಳು, ಅಶುದ್ಧ ಸಂಸ್ಕಾರಗಳು, ಅಶುದ್ಧವಾದಂಥ ಸಂಸ್ಕಾರಗಳು ಎಂಟರ್ ಆಗಿದೆ ಅನ್ನೋದಕ್ಕೆ ರಿಸಲ್ಟ್ ಏನಪ್ಪ ಅಂದರೆ ಐ ಆಮ್ ನಾಟ್ ಹ್ಯಾಪಿ. ನಾವು ಖುಷಿಯಾಗಿಲ್ಲದೆ ಇರೋದು, ನಾವು ಕಂಫರ್ಟಬಲ್ ಇಲ್ಲ, ನಾವು ಪ್ಲೀಸಿಂಗ್ ಆ್ಯಟಿಟ್ಯೂಡಲ್ಲಿಲ್ಲ, ನಾನು ಸಂತುಷ್ಟವಾಗಿಲ್ಲ, ಶಾಂತವಾಗಿರ್ಲಿಕ್ಕೆ ಆಗ್ತಾ ಇಲ್ಲ.
ಮನಸ್ಸು ಶಾಂತವಾಗಾಗ್ತಾ ಇಲ್ಲ, ನನ್ನ ಒಂದು ಚಿಂತನೆಯೂ ಖುಷಿಯಾಗಿಲ್ಲ. ಖುಷಿಯಾಗಿ ಸೊ ದೇರ್ ಈಸ್ ಆಲ್ವೇಸ್ ವರಿ, ಹರಿ. ಇದು ಸಿಂಪ್ಟಮ್ಸ್. ದೇರ್ ಇಸ್ ಸಮಥಿಂಗ್ ನೆಗೆಟಿವಿಟಿ ಸೈಸ್ ಆಲ್ರೆಡಿ ಎಂಟರ್ಡ್. ಅದಕ್ಕೆ ಪರಮಾತ್ಮ ನಮಗೇನು ಹೇಳ್ತಾನೆ, ಮಕ್ಕಳೇ ನೀವು ಶುದ್ಧ ಆತ್ಮರಿದ್ರಿ, ದೇವಾತ್ಮರಿದ್ರಿ, ನಿಮ್ಮಲ್ಲಿ ದೈವಿ ಸಂಸ್ಕಾರ ಇತ್ತು, ಶ್ರೇಷ್ಠ ಸಂಸ್ಕಾರ ಇತ್ತು, ಅದನ್ನು ನೆನಪು ಮಾಡ್ಕೊಳ್ಳಿ. ಈಗ ಪುನಃ ಅದನ್ನು ನೀವು ಪಡಿಬೇಕು ಅಂದಾಗ ಅದು ನಿಮ್ಮ ಗುರಿ. ಆ ಗುರಿಯತ್ತ ಸಾಗಲಿಕ್ಕೆ ನಮಗೆ ಒಂದೊಂದು ಸ್ಟೆಪ್ಪಲ್ಲಿ ಸ್ಟೆಪ್ ಚೇಂಜ್. ಅದಕ್ಕೆ ಯೋಗಿ ಆದವನು ಅಂದ್ರೇನು, ಶ್ರೇಷ್ಠ ಸಾಧನೆಯನ್ನು ಮಾಡಬೇಕಂತ ಗುರಿ ಇಟ್ಕೊಂಡಾಗ ಅವನ ಜೀವನದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಪರಿವರ್ತನೆ ಬರ್ತಾ ಇರ್ತದೆ. ನಿನ್ನೆವರೆಗೂ ನಾನು ಕೋಪ ಮಾಡ್ತಾ ಇದ್ದೆ, ಇವತ್ತು ಮಾಡಬಾರ್ದು ಅನ್ನೋದು ಗೊತ್ತಾಯಿತು. ಮಾಡಬಾರ್ದು ಅಂತ ಗೊತ್ತಾದ ಮೇಲೆ ಇವತ್ತು 10 ಸತಿ ಮಾಡುವಂಥವನು 5 ಸತಿ ಮಾಡಿದೆ, ಗುಡ್ ಪ್ರೋಗ್ರೆಸ್. 5 ಸತಿ ನಾನು ಫೇಲ್ ಆದೆ, ನಾಳೆ ನಾನು 2 ಸತಿ ಫೇಲ್ ಆಗ್ತೀನಿ. ನಾಡಿದ್ದು ನಾನು 1 ಸತಿ, ಆಚೆ ನಾಡಿದ್ದು ನಾನು -0. ಸೊ ದಟ್ ಈಸ್ ಕಾಲ್ಡ್ ಪ್ರೋಗ್ರೆಸ್. ಪರಿವರ್ತನೆಯಲ್ಲಿ ಪ್ರೋಗ್ರೆಸ್. ಪ್ರೋಗ್ರೆಸ್ ಆಗೋದು ನೋಡಿ. ಸೊ ಈ ಒಂದು ಪರಿವರ್ತನೆಯ ಚಕ್ರವನ್ನು ನಾವು ಯಾವಾಗ ಜೀವನದಲ್ಲಿ ಅಳವಡಿಸ್ಕೊತೀವಿ, ಸೊ ನಮ್ಮ ಈ ಒಂದು ಜೀವನ ಯಾತ್ರೆ ಮುಗಿಸೋಕ್ಕೆ ಮೊದಲೇ ನಮ್ಮ ಆತ್ಮವನ್ನು ನಾವು ದೇವಾತ್ಮನಾಗಿ, ಶ್ರೇಷ್ಠ ಆತ್ಮವನ್ನಾಗಿ, ಶುದ್ಧ ಆತ್ಮವನ್ನಾಗಿ ಪರಿವರ್ತನೆ ಮಾಡ್ಕೋಬೇಕು. ಇದು ಗುರಿ ಪ್ರತಿಯೊಬ್ಬರಿಗೂ ಪರಮಾತ್ಮ ಈಶ್ವರಿ ವಿದ್ಯಾಲಯದಲ್ಲಿ ಕೊಡ್ತಾ ಇದ್ದಾನೆ. ಹಾಗಾದ್ರೆ ನೀವು ಹೇಳ್ತಾ ಇರೋದಂದ್ರೆ ವರ್ತಮಾನ ಜಗತ್ತಿನಲ್ಲಿ ನಮ್ಮಲ್ಲಿ ಏನ್ ತುಂಬಿಕೊಂಡು ದುರಾತ್ಮ ಅಂತಾನೆ ಹೇಳ್ಬೋದು, ಅದನ್ನ ದೇವಾತ್ಮದ ಕಡೆಗೆ ನಾವು ಹೊಯ್ಬೇಕು ಅಂತನ. ಹೌದು, ಯಾಕೆಂದರೆ ನೋಡಿ, ದುರ್ಗುಣಗಳು ಎಲ್ಲಿದೆಯೋ ಅಲ್ಲಿ ದುಷ್ಕೃತ್ಯಗಳು ನಡೀತಾ ಇರ್ತದೆ. ಆ ದುರ್ಗುಣಗಳ ಫೋರ್ಸ್ ಏನು ಮಾಡ್ತಾ ಇದೆ, ನನಗೂ ದುಃಖ ಕೊಡುತ್ತೆ, ಬೇರೆಯವ್ರಿಗೂ ದುಃಖ ಕೊಡುತ್ತೆ. ಈ ದುರ್ಗುಣಗಳನ್ನು ದೂರ ಮಾಡುವಂಥದ್ದು ಅಂದರೆ ಸದ್ಗುಣಗಳನ್ನು ನನ್ನಲ್ಲಿ ಧಾರಣೆ ಮಾಡ್ಕೊಳ್ಳೋದು. ಇವಿಲ್ ಅಂಡ್ ಸಿವಿಲ್ ಕ್ವಾಲಿಟೀಸ್ ಅಂತ ಹೇಳ್ತೀವಿ. ಆಸುರಿ ಪ್ರವೃತ್ತಿ, ದೈವಿ ಪ್ರವೃತ್ತಿಗಳು. ಆಸುರಿ ಗುಣ, ದೈವಿ ಗುಣಗಳು. ನಾವು ಏನಕ್ಕೆ ಯೋಗ ಮಾಡಬೇಕು? ವೈ ಐ ವಾಂಟ್ ಟು ಮೆಡಿಟೇಟ್ ಅನ್ನೋದು ಕ್ವಶನ್. ನಾನು ಏನಕ್ಕೆ ಭಗವಂತನ ನೆನಪು ಮಾಡಬೇಕು? ದಟ್ ಈಸ್ ಎ ಕ್ವಶನ್. ಯಾಕೆಂದರೆ ಪರಮಾತ್ಮನನ್ನು ನೆನಪು ಮಾಡಿದ್ರೆ ಮಾತ್ರ, ಯಾರ ಮಹಿಮೆಯಲ್ಲಿ ಅವನು ಸರ್ವ ಗುಣಗಳ ಸಾಗರ ಅಂತೀವಿ. ಯಾವುದೇ ರೀತಿಯಲ್ಲಿ ಅವನು ಯಾವ ಅವಗುಣ ಅವನಲ್ಲಿ 1% ಇಲ್ಲ. ಅಂತಹ ಒಂದು ಸದಾ ಗುಣಗಳ ಸಾಗರನಾಗಿರುವಂಥ ಪರಮಾತ್ಮನ ಜೊತೆ ನಾನು ಮನಸ್ಸನ್ನು ಏಕಾಗ್ರ ಮಾಡದೆ, ಬುದ್ಧಿಯನ್ನು ಏಕಾಗ್ರ ಮಾಡದೆ, ಅವನ ಚಿಂತನೆಯಲ್ಲಿ ಮನಸ್ಸನ್ನು ಮಗ್ನ ಮಾಡದೆ ಅಂದಾಗ ನನ್ನಲ್ಲಿರುವಂಥ ಈ ನೆಗೆಟಿವಿಟೀಸ್ ಏನಿದೆ, ದುರ್ಗುಣಗಳೇನಿದೆ, ದುಷ್ಕೃತ್ಯಗಳ ಒಂದು ಸಂಸ್ಕಾರ ಏನಿದೆ, ಅಶುದ್ಧ ಸಂಸ್ಕಾರ ಏನಿದೆ, ಇದು ನಿಧಾನವಾಗಿ ಮೆಲ್ಟ್ ಆಗ್ತಾ ಹೋಗುತ್ತೆ. ಹೇಗೆ ಅಂದರೆ, ಈಗ ನೋಡಿ, ಒಂದು ಹರಿತವಾದಂತಹ ಒಂದು ವಸ್ತುವನ್ನು ಕಟ್ ಮಾಡಬೇಕು ಅಂದರೆ ಹರಿತವಾಗಿರುವಂಥ ಬ್ಲೇಡಿಂದನೇ ಕೂರಿತೀವಲ್ಲ, ಅದು ಒಂದೇ ಸತಿಗೆ ಹೋಗಲ್ಲ. ಅದು ಕೊರಿತೀವಿ, ಅದು ಕಟ್ ಆಗ್ತಾ 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 ತುಂಡಾಗ್ತದೆ. ಹಾಗೆ ನೀವು ಪರಮಾತ್ಮ ನೆನಪು ಮಾಡ್ತೀರಾ ಅಂದಾಗ ಅವನಲ್ಲಿರುವಂಥ ಸದ್ಗುಣಗಳ ಧಾರೆ, ಶಕ್ತಿಯ ಕಿರಣಗಳು ನಮ್ಮಲ್ಲಿ ಬರ್ತಾ 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 ಬಹಳ ಸಮಯದಿಂದ ಕೂಡಿಟ್ಟಿರುವಂಥ ಈ ಒಂದು ನೆಗೆಟಿವ್ ಸಂಸ್ಕಾರ ಏನಿದೆ, ಅದು ಕ್ರೋಧ ಇರ್ಬೋದು, ಈರ್ಷೆ ಇರ್ಬೋದು, ಅಶುದ್ಧ ಸಂಸ್ಕಾರ ಇರ್ಬೋದು, ಏನೇ ಇರ್ಬೋದು, ಅದರಿಂದ ನನಗೂ ದುಃಖ ಆಗ್ತಿದೆ, ಬೇರೆಯವ್ರಿಗೂ ದುಃಖ ಆಗ್ತಿದೆ, ಅದು ಮೆಲ್ಟ್ ಆಗ್ತಾ 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 ನಮ್ಮಿಂದ ದೂರ ಆಗ್ತದೆ. ಅದಕ್ಕೆ ಮೆಡಿಟೇಷನಲ್ಲಿ ಏನು ಹೇಳ್ತೀವಿ, ಪವರ್ ಆಫ್ ಮೆಡಿಟೇಷನ್ ಡಿಸಾಲ್ವ್ಸ್ ಅನ್ವಾಂಟೆಡ್ ಸಂಸ್ಕಾರ. ಸೊ ಈ ಪರಿವರ್ತನೆ ನಾವು ಯಾವಾಗ ತಗೊಂಡ್ಬರ್ತೀವಿ, ಆಗ ನಾವು ಬೇರೆಯವರನ್ನು ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ. ನೀವು ಇದನ್ನ ಹೇಳಿದ್ರಲ್ಲ, ಬೇರೆಯವ್ರನ್ನ ಪರಿವರ್ತನೆ ಮಾಡೋದು. ಈಗ ಆಲ್ಮೋಸ್ಟ್ ಎಲ್ಲರೂ ಹೇಳೋದು, ಐ ಚೇಂಜ್ ದಟ್ ಫೆಲೋ ಅಂತಾರೆ. ನಾನು ಅವ್ನು ಚೇಂಜ್ ಮಾಡ್ಬಿಟ್ಟಪ್ಪ, ಈಗ ಅವ್ನು ಮುಂಚೆ ಬೇರೆಯವ್ರ ಥರ ಈಗ ಬದಲಾಗಿದ್ದಾನೆ, ಆದರೆ ಅವನಲ್ಲೇ ಅವ್ನು ಪರಿವರ್ತನೆ ತಂದುಕೋ ಅಂದರೆ ಬಹಳ ಕಷ್ಟಪಡ್ತಾನೆ. ಇದು ಏನಕ್ಕೆ ಅಂತ ಅಂತೀವಿ. ಎಲ್ಲರಿಗೂ ಇಷ್ಟ ಏನಪ್ಪ ಅಂದರೆ, ನಾವು ಬೇರೆಯವ್ರನ್ನ ಪರಿವರ್ತನೆ ಮಾಡ್ಬೇಕಂತ ಇಷ್ಟ, ಬೇರೆಯವ್ರ ಮೇಲೆ ರೂಲ್ ಮಾಡ್ಬೇಕಂತ ಇಷ್ಟ, ಬೇರೆಯವ್ರನ್ನ ಕಂಟ್ರೋಲ್ ಮಾಡಬೇಕು ಅಂತ ಇಷ್ಟ. ಅದಕ್ಕೆ ಏನು ಮಾಡ್ತಾರೆ, ಬೇರೆಯವ್ರು ನೀನು ಮೊದಲು ಬದಲಾವಣೆಗೂ, ನೀನು ಬದಲಾವಣೆಗೂ. ಇವಾಗ ತಂದೆ ತಾಯಿಗಳು ಮಕ್ಕಳನ್ನ ಬದಲಾವಣೆ ಮಾಡೋಕ್ಕೆ ಇಷ್ಟಪಡ್ತಾರೆ ಅಲ್ವಾ? ಪತ್ನಿನ ಬದಲಾವಣೆ ಮಾಡಬೇಕಂತ ಇಷ್ಟಪಡ್ತಾನೆ. ಬೇರೆಯವರಲ್ಲಿ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ನಾವು ಬೇಕಾದ್ರೆ ಎಷ್ಟೇ ಬೋಧನೆ ಕೊಡ್ಬೋದು. ಆದರೆ ಇಲ್ಲಿ ಪರಮಾತ್ಮ ನಮಗೇನು ಹೇಳ್ತಾನೆ, ಯಾವ ವ್ಯಕ್ತಿ ತನ್ನಲ್ಲಿ ಪರಿವರ್ತನೆ ತಂದಿಲ್ಲ ಆ ವ್ಯಕ್ತಿ ಬೇರೆಯವರಲ್ಲಿ ಪರಿವರ್ತನೆ ತರಲಿಕ್ಕೆ ಅಸಾಧ್ಯ. ಒಂದು ವೇಳೆ ಲಿಮಿಟೆಡ್ ಆಗಿ ಭಯಕ್ಕಾಗಲಿ ಅಥವಾ ಸಂಬಂಧ ಕಳ್ಕೊಂಡ್ಬಿಡ್ತೀವಿ ಅಂತ ಏನಾದರೂ ಟೆಂಪ್ರರಿಯಾಗಿ ಅವ್ರು ಪರಿವರ್ತನೆ ತೊಗೊಂಡು ಬಂದಿದ್ರು, ದಟ್ ರಿಮೈನ್ಸ್ ಓನ್ಲಿ ಫಾರ್ ಸಮ್ ಟೈಮ್, ಮತ್ತೆ ರಿವರ್ಟ್ ಬ್ಯಾಕ್ ಟು ದ ಸೇಮ್ ಮೋಲ್ಡ್. ಏಕೆಂದರೆ ಚೇಂಜ್ ಹಸ್ ಟು ಬಿ ಬ್ರಾಟ್ ವಿತ್ ಸೆಲ್ಫ್ ಅಕ್ಸೆಪ್ಟೆನ್ಸ್. ಅವ್ರಿಗೆ ಏನು ಕಷ್ಟ ಆಗ್ತಾ ಇರುತ್ತೆ ಅವ್ರ ಪರಿವರ್ತನೆ ತಂದುಕೊಳ್ಳೋಕ್ಕೆ ತಮ್ಮಲ್ಲಿ? ನಮ್ಮಲ್ಲಿ ಯಾವುದು ನೆಗೆಟಿವ್ ಸಂಸ್ಕಾರ ಬಹಳ ಸಮಯದಿಂದ ಇದೆ, ಆ ಸಂಸ್ಕಾರ ಎನ್ನುವಂಥದ್ದು ಡೀಪ್ ರೂಟೆಡ್ ಆಗಿ ನಮ್ಮಲ್ಲಿ ಆತ್ಮದಲ್ಲಿದೆ. ಅದಕ್ಕಿಂತ ಆಳವಾಗಿರುವಂಥದ್ದು ಶುದ್ಧ ಸಂಸ್ಕಾರನೂ ಇದೆ ಪ್ರತಿ ಆತ್ಮದಲ್ಲಿ.
ಆದರೆ ಈ ಮೇಲಿರುವಂಥ ಅಶುದ್ಧ ಸಂಸ್ಕಾರದ ಒಂದು ಪ್ರೆಷರ್ ಏನಷ್ಟು ಡೀಪ್ ಆಗಿದೆ ಅಂದರೆ ನನ್ನಲ್ಲೇ ಅಡಗಿರುವಂತಹ ಒಂದು ಶುದ್ಧ ಸಂಸ್ಕಾರವನ್ನು ನನ್ನ ಮೇಲೆ ತೊಗೊಂಡು ಬರಲಿಕ್ಕೆ ನನಗೆ ಕಷ್ಟ. ಅದಕ್ಕೆ ಇಲ್ಲಿ ಪರಮಾತ್ಮ ನಮಗೆ ಮೆಡಿಟೇಷನಲ್ಲಿ ಸ್ವಚಿಂತನೆ, ನೀನು ಯಾರು, ಮೊದಲು ನೀನು ಹೆಂಗಿದ್ದೆ, ನಿನ್ನಲ್ಲಿ ಏನು ಶುದ್ಧ ಸಂಸ್ಕಾರ ಇತ್ತು, ನೀನು ಯೋಚನೆ ಮಾಡು, ಚಿಂತನೆ ಮಾಡು. ನೀನು ಶುದ್ಧ ಆತ್ಮ ಅಂದರೆ ಯು ಶುಡ್ ಅಕ್ಸೆಪ್ಟ್ ಯು ಆರ್ ಎ ಪ್ಯೂರ್ ಸೋಲ್. ಇಂಪ್ಯೂರಿಟಿ ಎಲ್ಲಿಂದ ಬಂತು? ಇಟ್ ಈಸ್ ಫ್ರಮ್ ಔಟ್ಸೈಡ್. ಅದಕ್ಕೆ ನೋಡಿ ಭಾಳ ಈಸಿ ಸಿಂಪಲ್ ಎಕ್ಸಾಂಪಲ್ ಅಂದರೆ, ಯಾವುದಾದ್ರೂ ಮಕ್ಕಳು ಏನಾದ್ರು ತಪ್ಪು ಮಾಡ್ತಾ ಇದ್ರೆ ತಂದೆ ತಾಯಿ ಏನು ಹೇಳ್ತಾರೆ, ನೀನು ಹಿಂಗೇ ಮಾಡ್ತಾ ಇರೋ, ನನಗೆ ಕೋಪ ಜಾಸ್ತಿ ಆಗ್ತಾ ಇರುತ್ತೆ, ಬಂದುಬಿಡುತ್ತೆ ಅಂತೀವಿ. ಬಂದೇ ಇಲ್ಲ, ನೀನು ಹಿಂಗೆ ಮಾಡ್ತಾ ಇದ್ರೆ ನಂಗೆ ಕೋಪ ಬಂದ್ಬಿಡುತ್ತೆ. ಅಂದರೆ ಕೋಪ ಎಲ್ಲಿಂದ ಬರುತ್ತೆ? ಹೊರಗಡೆ. ಅದರ್ವೈಸ್ ಐ ಆಮ್ ಪೀಸ್ಫುಲ್. ಹಾಗೇನೆ ನೆಗೆಟಿವಿಟಿ ಏನೇ ಇದೆ, ಇಟ್ ಈಸ್ ನಾಟ್ ಫ್ರಮ್ ಬರ್ನ್ ಮೈ ಕ್ವಾಲಿಟಿ. ಮೈ ಸೋಲ್ ಈಸ್ ಟ್ರೂಲಿ ಪ್ಯೂರ್ ಸೋಲ್. ಅದರಲ್ಲಿ ಯಾವುದೇ ರೀತಿ ನೆಗೆಟಿವಿಟಿ ಇಲ್ಲ. ಅದಕ್ಕೆ ಪರಿವರ್ತನೆ ಅಂತಂದರೆ ಇವತ್ತಿನ ಒಂದು ಸಮಾಜದಲ್ಲಿ ಯಾರಿಗೂ ಸಹ ನಾನೇನು ಆಗಬೇಕು, ಶುದ್ಧಾತ್ಮ ಆಗಬೇಕು. ನಾವು ಲಕ್ಷ್ಮೀನಾರಾಯಣ ಆಗಲಿ ಅನೇಕ ದೇವತೆಗಳ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಅವರನ್ನು ಎಲ್ಲ ರೀತಿಯಲ್ಲಿ ಕೀರ್ತನೆಯಲ್ಲಿ ಹೊಗಳ್ತೀವಿ. ಬಟ್ ನೋ ಬಡಿ ಆಸ್ ಎ ಏಮ್ ದಟ್ ಐ ಟು ಹ್ಯಾವ್ ಟು ಬಿಕಮ್ ಲೈಕ್ ದಟ್. ನಾನು ಆ ರೀತಿ ದೇವಾತ್ಮ ಆಗಬೇಕು ಅನ್ನೋ ಲಕ್ಷ್ಯ ಇಲ್ಲ. ಸೊ ಎಲ್ಲಿ ಗುರಿ ಇಲ್ಲ ಅಲ್ಲಿ ಪರಿವರ್ತನೆ ಇಲ್ಲ. ಇಲ್ಲಿ ಈಶ್ವರಿ ವಿದ್ಯಾಲಯದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಪರಮಾತ್ಮ ಕೊಡುವಂಥ ಗುರಿ, ನೀನು ಯಾವುದೇ ಕ್ಷೇತ್ರದಲ್ಲಿರಪ್ಪ, ನೀನೇನೇ ಕಾರ್ಯ ಮಾಡ್ತಾ ಇದ್ದೀಯಾ, ನೀನು ಫ್ಯಾಮ್ಲಿಲಿದ್ದೀಯಾ, ನೀನು ಆಫೀಸಲ್ಲಿ ಇದೆಯಾ, ಎಲ್ಲೇ ಇದ್ರೂ ಸದಾ ಚಿಂತನೆ ಮಾಡು, ನಾನು ಏನು ಕರ್ಮ ಮಾಡ್ತಿದ್ದೀನಿ ಅದರಲ್ಲಿ ಪ್ಯೂರಿಫಿಕೇಷನ್ ತರಬೇಕು. ಸೊ ಎವ್ರಿ ಸ್ಟೆಪ್ ಬಿಕಮ್ಸ್ ಎ ಪಾಸಿಟಿವ್ ಸ್ಟೆಪ್ ವಿತ್ ಎ ಟ್ರಾನ್ಸ್ಫರ್ಮೇಷನ್. ಈ ಟ್ರಾನ್ಸ್ಫರ್ಮೇಷನಲ್ಲಿ ಏನಾಗುತ್ತೆ, ಇಟ್ ಈಸ್ ಕಾಲ್ಡ್ ಎಸ್ ಎ ರಿಫಾರ್ಮಿಂಗ್ ಆ್ಯಕ್ಟಿವಿಟಿ. ರಿಫಾರ್ಮಿಂಗ್ ಅಂದರೆ ನಾನು ಮೊದಲು ಏನಾಗಿದೆ ಅದನ್ನು ಪುನಃ ನಾನು ಪಡಿಬೇಕು. ಈ ರಿಫಾರ್ಮಿಂಗ್ ಪ್ರಾಸೆಸ್ಸಲ್ಲಿ ಏನಾಗುತ್ತೆ, ಪೀಪಲ್ ಫೀಲ್ ಎಂಜಾಯ್ ಬಿಕಾಸ್ ಆಫ್ ದಿ ರಿಫ್ರೆಶ್. ನಾನು ಏನಿದೆಯೋ ಅದೇ ಅಲ್ಲ, ಬಟ್ ದೇರ್ ಈಸ್ ಅ ಸ್ಟೆಪ್ ಆಫ್ ಚೇಂಜ್ ಇನ್ ಮೈ ಸೆಲ್ಫ್ ಫಾರ್ ಪಾಸಿಟಿವ್ನೆಸ್. ಯಾಕೆಂದರೆ ಈ ಪರಿವರ್ತನೆ ಅನ್ನೋದು ಎರಡು ರೂಪದಲ್ಲಾಗುತ್ತೆ. ಒನ್ ಕ್ಯಾನ್ ಬಿ ಇನ್ ನೆಗೆಟಿವ್ ಸೈಡ್ ಆಲ್ಸೋ, ಒನ್ ಕ್ಯಾನ್ ಬಿ ಇನ್ ಪಾಸಿಟಿವ್ ಸೈಡ್. ಇಲ್ಲಿ ಪರಮಾತ್ಮ ನಮಗೆ ಹೇಳ್ಕೊಡ್ತಾ ಇರೋದು ಹೌ ಟು ಲಿಫ್ಟ್ ಯುವರ್ ಸೆಲ್ಫ್ ಫ್ರಮ್ ಡೌನ್ ಟು ಅಪ್, ಲೋವರ್ ಟು ಹೈಯರ್ ಸೆಲ್ಫ್. ಓಕೆನಾ? ಈಗ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತಾರೆ, ನೀವು ಇವಾಗ ತಂದೆ ತಾಯಿ ಅಂತ ಹೇಳಿದ್ರಿ. ಈ ಮಗು ಬೆಳೀತಾ ಬೆಳೀತಾ ದೊಡ್ಡದಾಗ್ತಾ ಕೆಲವು ಹೇಳ್ತಾರೆ, ಇವಾಗ ಆ ಮಗು ಕೆಟ್ಟವನಿದ್ರೆ ಅವ್ನು ಬೆಳೆಯುವ ಪೈರು ಮೊಳಕೆಲ್ಲ ಆ ಗಾದೆ ಹೇಗೆ ಬರುತ್ತೋ, ಈ ತಂದೆ ತಾಯಿಗಳಾಗಲಿ ಇವಾಗ ಶಿಕ್ಷಕರಾಗಲಿ ಅವ್ರ ಪಾತ್ರ ಏನು ಈ ಪರಿವರ್ತನೆ ತಂದ್ಕೊಳ್ಳೋಕ್ಕೆ ಮಕ್ಕಳಿಗೆ? ಯಾರೇ ಆಗಲಿ ಪರಿವರ್ತನೆ, ಮಿತ್ರರಲ್ಲಾಗ್ಬೋದು, ತಂದೆ ತಾಯಿಗಳು ಮಕ್ಕಳ ಜೊತೆ ಆಗ್ಬೋದು, ನಾವು ಮಕ್ಕಳಲ್ಲಿ ಪರಿವರ್ತನೆ ತರಬೇಕಂದ್ರೂ ಮೊದಲು ತಂದೆ ತಾಯಿಗಳಲ್ಲಿ ಪರಿವರ್ತನೆ ಬೇಕು. ಇದು ಲಾ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಅದಕ್ಕೆ ನೋಡಿ ಇವತ್ತು ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕು. ತಂದೆ ತಾಯಿಗಳು ಅಯ್ಯೋ ನಾವೇನೋ ಹಾಳಾದ್ವಿ, ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕು ಅಂತ. ನೀವು ಯಾಕೆ ಹಾಳಾಗಬೇಕು? ಈ ಸ್ಟೆಪ್ಪಿಂದ ನೀವು ಒಳ್ಳೆಯವರಾಗಿ. ನಾನು ಹಿಂಗೇನಪ್ಪ, ನಾನು ಕುಡುಕ ಆಗಿದ್ದೀನಿ, ನನ್ನ ಜೀವನನೇ ಹಿಂಗಾಗ್ಬಿಟ್ಟಿದೆ, ನನ್ನ ಮಕ್ಕಳಾದರೂ ಕುಡಿಬಾರ್ದು ಅಂದರೆ ನಾಟ್ ಪಾಸಿಬಲ್. ನೀವು ಇವತ್ತಿಂದ ಸ್ಟಾಪ್ ಮಾಡಿ, ಇವತ್ತಿಂದ ನಿಮ್ಮಲ್ಲೂ ಪಾಸಿಟಿವ್ ಚೇಂಜ್ ತನ್ನಿ, ಆಗ ನಿಮ್ಮ ಮಕ್ಕಳಲ್ಲೂ ಆ ಪರಿವರ್ತನೆ ಬರುತ್ತೆ. ಹೌದು, ನಾನು ನೆಗೆಟಿವ್ ಆಗಿದ್ದು ಬೇರೆಯವ್ರು ಪಾಸಿಟಿವ್ ಆಗಿರಬೇಕು ಅಂತ ಆಶಿಸೋದ್ರಲ್ಲಿ ತಪ್ಪಿಲ್ಲ, ಆದರೆ ನೀವು ಮಾಡೆಲ್ ಆಗಬೇಕಲ್ಲ. ಯು ಶುಡ್ ಬಿ ಎನ್ ಎಕ್ಸಾಂಪಲ್. ಅದಕ್ಕೆ ಮಕ್ಕಳುಗಳು ಯಾವಾಗಲೂ ಪೇರೆಂಟ್ಸ್ನ ರೋಲ್ ಮಾಡೆಲ್ ಆಗ್ತವೆ. ಹೌದು, ಆದರೆ ಇವತ್ತು ಪೇರೆಂಟ್ಸ್ ರೋಲ್ ಮಾಡೆಲ್ ಆಗಲಿಕ್ಕೆ ಅರ್ಹರಿಲ್ಲ ಅಂದಾಗ ಯು ಕಾಂಟ್ ಸಿ ದಟ್ ಪಾಸಿಟಿವ್ ಚೇಂಜ್ ಇನ್ ಚಿಲ್ಡ್ರನ್. ಈಗ ನಾನು ಕೋಪ ಮಾಡ್ತಾ ಇದ್ದೀನಿ, ನೀನು ಶಾಂತವಾಗಿರಪ್ಪ ಅಂದರೆ ಸಾಧ್ಯನೇ ಇಲ್ಲ. ನಿಮ್ಮ ಕೋಪನೇ ಅವ್ರನ್ನ ಕೋಪ ತರಿಸ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ, ಮಗು ಕೋಪ ಎಲ್ಲಿಂದ ಕಲಿತಂದ್ರೆ ಮೊದಲು ತಾಯಿಯಿಂದ ಕಲಿಯುತ್ತಂತೆ. ಅದು ಕೋಪ ಅಂದರೆ ಏನು ಗೊತ್ತೇ ಇಲ್ಲ. ತಾಯಿ ಕೋಪ ಮಾಡ್ತಾಳಲ್ಲ, ಆ ತಾಯಿಯ ಒಂದು ಮುಖದಲ್ಲಿ ಕೋಪ ನೋಡಿ ಮಗು ಕಲಿಯುತ್ತಂತೆ. ಸುಳ್ಳು ಹೇಳೋದು ಎಲ್ಲಿಂದ ಕಲಿಯುತ್ತೆ? ತಂದೆ ತಾಯಿಗಳಿಂದಾನೇ ಕಲಿಯುತ್ತೆ. ಅಪ್ಪ ಬಂದರೆ ಇದು ಹೇಳ್ಬಾರ್ದು ಅನ್ನತ್ತೆ ಅಲ್ವಾ, ತಾಯಿ ಹೇಳ್ಕೊಡ್ತಾಳೆ ಸುಳ್ಳು ಹೆಂಗೆ ಹೇಳಬೇಕು ಅಂತ, ಅಲ್ಲಿಂದ ಮಗು ಕಲಿಯುತ್ತೆ ಅಷ್ಟೇ. ಸೊ ಅನ್ಲೆಸ್ ವಿ ಆರ್ ದ ಸೇಮ್, ವಿ ಕಾಂಟ್ ಟೀಚ್ ದ ಸೇಮ್ ಟು ಅದರ್ಸ್. ನಾವು ಏನು ಅವರಿಂದ ಅಪೇಕ್ಷೆ ಪಡ್ತಿದ್ದೀವಿ ಪರಿವರ್ತನೆ, ಅದು ನಾವು ಆಗೋದಿಲ್ಲ ಅಂತಂದಾಗ ನಾವು ಅವರಲ್ಲೂ ಸಹ ಪರಿವರ್ತನೆ ತರಲಿಕ್ಕೆ. ಅದಕ್ಕೆ ನೋಡಿ ಕೆಲವೊಂದು ಫ್ಯಾಮಿಲೀಸಲ್ಲಿ ತಾಯಿ ಮಗು ಒಂದು ಹೇಳ್ಕೊಡುತ್ತೆ, ನೀನು ಅಪ್ಪ ಬಂದರೆ ಹೇಳ್ಬಾರ್ದು ಅಂತ. ಅಪ್ಪನೂ ಹೇಳ್ಕೊಡ್ತಾನೆ, ತಾಯಿ ಬಂದಾಗ ಇದು ಹೇಳ್ಬಾರ್ದು ಅಂತ. ಆ ಮಗು ಏನು ಮಾಡುತ್ತೆ, ಡಬಲ್ ರೋಲ್ ಮಾಡುತ್ತೆ. ಸಿ ದಿಸ್ ಈಸ್ ದ ವೇ ವಿ ಆರ್ ಬ್ರಿಂಗಿಂಗ್ ಅವರ್ ಚಿಲ್ಡ್ರನ್. ಅವಾಗ ಏನಾಗುತ್ತೆ, ವಿ ಆರ್ ನಾಟ್ ಅಥೆಂಟಿಕ್, ವಿ ಆರ್ ನಾಟ್ ಆನೆಸ್ಟ್ ಅನ್ನೋದು ಗೊತ್ತಾಗುತ್ತೆ. ಹಾಗಾದರೆ ನಾವು ಪರಿವರ್ತನೆ ತಂದುಕೊಳ್ಳೋಕೆ ನಮ್ಮಲ್ಲಿ ಯಾವ್ಯಾವ ಗುಣಗಳನ್ನು ಬೆಳೆಸ್ಕೋಬೇಕಾಗುತ್ತೆ? ಮೊಟ್ಟ ಮೊದಲನೇದಾಗಿ ಯಾವುದೇ ಪರಿವರ್ತನೆಗೆ ನಮ್ಮಲ್ಲಿ ದೃಢತೆ ಇರಬೇಕು.
ದೃಢತೆ ಇರಬೇಕು, ಡಿಟರ್ಮಿನೇಷನ್. ನಾನು ಅದನ್ನು ಪಡೆದೇ ಪಡಿತೀನಿ, ನನ್ನಲ್ಲಿ ಅದನ್ನು ಧಾರಣೆ ಮಾಡ್ತೀನಿ. ಎರಡನೇದು, ನಮ್ಮ ಮುಂದೆ ಒಂದು ರೋಲ್ ಮಾಡೆಲ್ ಇರಬೇಕು. ಆ ರೋಲ್ ಮಾಡೆಲ್ ಅಂದರೆ ಏನು? ನಮ್ಮ ಈಶ್ವರಿ ಜೀವನದಲ್ಲಿ ಪಿತಾಶ್ರೀ ಬ್ರಹ್ಮಬಾಬವರು ನಮ್ಮಂತೆ ಸಾಕಾರದಲ್ಲಿ ಮನುಷ್ಯರಾಗಿದ್ದು, ಗೃಹಸ್ಥಿಯಾಗಿದ್ದು, ವ್ಯವಹಾರದಲ್ಲಿದ್ದರೂ ಪರಮಾತ್ಮನ ಶ್ರೇಷ್ಠ ಶಿಕ್ಷಣದಿಂದ ಅವರು ಇವತ್ತು ಶ್ರೇಷ್ಠ ಆತ್ಮ, ನರನಿಂದ ನಾರಾಯಣನಾಗಿ, ಮನುಷ್ಯನಿಂದ ದೇವಾತ್ಮನಾಗಿ, ಮನುಷ್ಯನಿಂದ ಫರಿಷ್ಠ ಅಂದರೆ ಸಂಪೂರ್ಣ ಪವಿತ್ರ ಆತ್ಮನಾಗಿ ನಮ್ಮ ಮುಂದೆ ಒಂದು ರೋಲ್ ಮಾಡೆಲ್ ಇದ್ದಾರೆ. ಹಾಗೆ ಇವತ್ತು ನಮ್ಮ ರೋಲ್ ಮಾಡೆಲ್ ಎಷ್ಟು ಸ್ಟ್ರಾಂಗ್, ಯಾಕೆಂದರೆ ನೋಡಿ, ಯಾರು ಯಾವ ಚಿತ್ರವನ್ನು ನೋಡ್ತಿರ್ತಾರೋ ಆ ಚಿತ್ರದಂತೆ ನಿಮ್ಮ ಚರಿತ್ರೆ ರೂಪಿಸುತ್ತೆ ಅಂತಾರೆ. ಆ ಚಿತ್ರ ಯಾವುದಿದೆ, ಆ ಚಿತ್ರದಲ್ಲಿ ಯಾವ ಒಂದು ಕಲೆಗಳಿದೆ, ಗುಣಗಳಿದೆ, ಅದು ನಮ್ಮಲ್ಲಿ ತಾನೇ ಬರ್ತಾ ಇರ್ತದೆ. ಅದಕ್ಕೆ ಈಶ್ವರಿ ವಿದ್ಯಾಲಯದಲ್ಲಿ ಪರಮಾತ್ಮ ಪಿತಾಶ್ರೀ ಬ್ರಹ್ಮಬಾಬವ್ರನ್ನ ಫಸ್ಟ್ ಎಕ್ಸಾಂಪಲ್ ಫಾರ್ ದ ಹೋಲ್ ಹ್ಯುಮ್ಯಾನಿಟಿ ಇಟ್ಟಿದ್ದಾನೆ. ಆ್ಯಸ್ ಅ ರಿಸಲ್ಟ್ ಪಿತಾಶ್ರೀ ಅವರನ್ನ ಫಾದರ್ ಆಫ್ ಹ್ಯುಮ್ಯಾನಿಟಿ ಅಂತಲೇ ಹೇಳಲಾಗುತ್ತೆ. ಸೊ ವಿ ಡಿ ನಾಟ್ ವರಿ ಹೂ ಈಸ್ ರೋಲ್ ಮಾಡೆಲ್ ಅಂತ. ನಾನು ಶ್ರೇಷ್ಠ ಆತ್ಮನಾಗಬೇಕು, ದೇವಾತ್ಮನಾಗಬೇಕು, ಶುದ್ಧಾತ್ಮನಾಗಬೇಕು, ಜಸ್ಟ್ ಸಿ ಪಿತಾಶ್ರೀ ಬ್ರಹ್ಮ ಯಾರು ನಮ್ಮಂತೆ ಮಾನವನಾಗಿದ್ದೂ ದೇವಮಾನವನಾಗಿದ್ದಾನೆ ಅಂದರೆ ಆ ಶಿಕ್ಷಣ ಪರಮಾತ್ಮ ಕೊಡ್ತಿರೋದು. ಆದರೆ ಫಾಲೋ ಪಿತಾಶ್ರೀ. ಏಕೆಂದರೆ ಮಾತುಗಳೆಷ್ಟೇ ಹೇಳ್ಬೋದು, ಯಾರೀ ಮಾಡಿ ನೋಡಿದಾರಾ, ಮಾಡಿರೋರು ಯಾರು ಅಂತ ಪ್ರಶ್ನೆ ಕೇಳಿದಾಗ ತೆರೀಸೆ ಮಾಡಲ್ಲ. ಸೊ ಒಂದು ದೃಢತೆ, ಎರಡನೇದು ರೋಲ್ ಮಾಡೆಲ್, ಮೂರನೇದು ನನ್ನಲ್ಲಿ ನನಗೆ ಸತ್ಯತೆ, ಆನೆಸ್ಟಿ ಬೇಕು, ನಾಲ್ಕನೇದು ಸತತವಾದಂತಹ ಪ್ರಯತ್ನ. ಇವಾಗ ಮಾಡದೆ ಆಗಲಿಲ್ಲ ಬಿಟ್ಬಿಟ್ಟೆ, ನಾಳೆ ಮಾಡದೆ ಆಗಲಿಲ್ಲ ಬಿಟ್ಬಿಟ್ಟೆ, ಆವಾಗ ನನ್ನ ಕೈಯಿಂದ ಆಗೋದೇ ಇಲ್ಲ ಅನ್ನುವಂಥ ಮಾತಿಲ್ಲ. ಪಡಿಬೇಕು, ಇವತ್ತಿಲ್ಲ ನಾಳೆ, ಓಕೆ, ನಾಟ್ ಟುಡೇ, ಟುಮಾರೋ ಇಲ್ಲ ಅಂದರೆ ಡೇ ಆಫ್ಟರ್. ಸತತವಾದ ಪ್ರಯತ್ನಕ್ಕೆ ಪುರುಷಾರ್ಥಿ ಅಂತಾರೆ ಇಲ್ಲಿ. ಪುರುಷಾರ್ಥಿ, ಎಫರ್ಟ್ ಮೇಕರ್, ಗೋ ಆನ್ ಡು ಎಫರ್ಟ್. ಸೊ ಎಫರ್ಟ್ ನಿಮ್ದು ಎಷ್ಟು ನಿರಂತರವಾಗಿರುತ್ತೆ, ಒಂದಿಲ್ಲ ಒಂದಿನ ಅಲ್ಲಿ ಗೋಲ್ ರೀಚ್ ಆಗಿ ಆಗ್ತೀವಿ. ಅದಕ್ಕೆ ನೋಡಿ, ಒಂದು ರಾಜನ ಕಥೆ ಹೇಳ್ತಾರಲ್ಲ, ಯಾರದು, ಒಂದು ರಾಜ ಶತ್ರುಗಳಿಂದ ಸೋಲನ್ನಪ್ಪಿ ಕಾಡುಗೊಟ್ಟೋಗ್ತಾನೆ. ಕಾಡಲ್ಲಿ ಎಲ್ಲಿ ಬಚ್ಚಿಟ್ಕೊಳ್ಳೋದು, ಯಾವುದೋ ಒಂದು ಗುಹೆ ಸಿಗುತ್ತೆ, ಆ ಗುಹೆ ಒಳಗಡೆ ಹೋಗಿ ಬಚ್ಚಿಟ್ಕೊತಾನಂತೆ. ಆವಾಗ ರಾಜ ಅಂತಹ ಒಂದು ಪರಾಕ್ರಮಿ, ಅವನಿಗೆ ಭಾಳ ಬೇಜಾರಾಗುತ್ತೆ, ಹೆಂಗಪ್ಪ ನಾನು ಕಳೆದೋಗಿರೋ ರಾಜ್ಯನ ಮತ್ತೆ ಹೆಂಗೆ ತಗೊಳ್ಳೋದು, ಸಾಧ್ಯವಾಗಲಿಲ್ವಲ್ಲ ಅಂತ. ಹಾಗೆ ಯೋಚನೆ ಮಾಡ್ತಾ ಕೂತ್ಕೊಂಡಾಗ ಆ ಗುಹೆ ಒಳಗಡೆ ಎಲ್ಲ ಜಾಲಿಗಳು ತುಂಬ ಹಳೇದು ಎಲ್ಲ ಇರ್ತದಲ್ಲ, ಆ ಒಂದು ಜೇಡ್ರ ಒಂದು ಹುಳ ಇತ್ತಂತೆ. ಆ ಜೇಡ್ರು ಬಲೆ ಮಾಡಬೇಕಾದ, ಜೇಡ್ರು ಬಲೆ ಮಾಡ್ತಾ ಇದ್ದಾಗ ಒಂದು ಸತಿ ಕೆಳಗೆ ಬೀಳುತ್ತಂತೆ, ಮತ್ತೆ ಹತ್ತುತ್ತಂತೆ, ಇನ್ನೊಂದು ಸತಿ ಕೆಳಗೆ ಬೀಳುತ್ತಂತೆ, ಮತ್ತೆ ಹತ್ತುತ್ತಂತೆ. ಹೀಗೆ ಅವನು ನೋಡ್ತಾ ಇದ್ದಂಗೆ ಎಷ್ಟೋ ಬಾರಿ ಕೆಳಗಡೆ ಬೀಳುತ್ತಂತೆ, ಮತ್ತೆ ಬಿಟ್ಟಿಲ್ಲ ಅದು. ಆ ಬಲೆ ಪೂರ್ತಿ ಹಾಕೋ ತನಕ ಅದು ಸೋಲೋದೇ ಇಲ್ಲ. ಇದೆಂಥ ಆಶ್ಚರ್ಯನಪ್ಪ, ಇದೊಂದು ಸಣ್ಣ ಹುಳುವಿಗೆ ಎಷ್ಟು ಪ್ರಯತ್ನಶೀಲವಾದಂತಹ ಒಂದು ಶಕ್ತಿ ಇದೆ. 100 ಬಾರಿ ಕೆಳಗಡೆ ಬಿದ್ರೂ ಆ ಬಲೆ ಕಟ್ಟೋ ತನಕನೂ ಅದು ಪ್ರಯತ್ನ ಮಾಡ್ತಾನೆ ಇದೆ. ನನ್ನಂಥ ಒಂದು ಮನುಷ್ಯ, ಅನೇಕ ಪರಾಕ್ರಮಿಯಾದಂಥ ವಿದ್ಯೆ ಇರುವಂಥವನು, ಒಂದು ಬಾರಿ ಸೋಲನ್ನಪ್ಪಿಟ್ಟು ನಾನು ಹಿಂಗೆ ಕೂತ್ಕೊಂಡ್ಬಿಟ್ರೆ ಹೆಂಗೆ, ನಾನು ಪ್ರಯತ್ನ ಮಾಡ್ತೀನಿ, ಕಳೆದೋಗಿರೋ ರಾಜ್ಯವನ್ನು ಪಡ್ಕೋತೀನಿ ಅಂತ ಅವನಿಗೆ ಆ ಒಂದು ಜೇಡ್ರ ಉಳುವಿಂದ ಒಂದು ಪ್ರೇರಣೆ ಸಿಕ್ತಂತೆ. ಕೊನೆಗೆ ಅವನು ಪುನಃ ತನ್ನ ರಾಜ್ಯವನ್ನು ಪಡ್ಕೊಳ್ತಾನೆ. ಹಾಗೆ ನಮ್ಮಲ್ಲೂ ಸಹ ನಮ್ಮ ದೇವತ್ವ ಇತ್ತು, ಶ್ರೇಷ್ಠತೆ ಇತ್ತು, ನಮ್ಮಲ್ಲಿ ಆ ದೈವಿ ಸಂಸ್ಕಾರ ಇತ್ತು. ಆ ಸಂಸ್ಕಾರವನ್ನು ನಾವು ದಿನೇ ದಿನೇ ಅನೇಕ ದುರ್ಗುಣಗಳಿಂದ ಕಳ್ಕೊಂಡಿರೋದನ್ನು ಪಡಿಲೇಬೇಕು ಎನ್ನುವಂತಹ ಒಂದು ಹುಮ್ಮಸ್ಸಿರಬೇಕು, ದೃಢತೆಯ ಜೊತೆ ಹುಮ್ಮಸ್ಸಿರಬೇಕು. ನೋಡಿ, ಒಬ್ಬ ವ್ಯಕ್ತಿ ಹಿಮಾಲಯ ಪರ್ವತವನ್ನು ಹತ್ತುತ್ತಾನೆ ಅಂತಂದರೆ ಅವನು ಎಷ್ಟು ಮೇಲೆ ಹತ್ತುತ್ತಾನೋ ಅಷ್ಟು ಬಿರುಗಾಳಿ, ಅನೇಕ ಪ್ರಕಾರದ ಒಂದು ಏನಕ್ಕೆ ಹೇಳ್ತಾರೆ ಸ್ಟೆಪ್ಸ್ ಆಫ್ ಸ್ಲಿಪ್ಪಿಂಗ್ ಸಿಕ್ಬೋದು. ಎಷ್ಟೆಷ್ಟು ಮೇಲೆ ಹೋಗ್ತಾನೆ ಅಷ್ಟು ಅವನು ಇನ್ನಷ್ಟು ಜಾಗೃತವಾಗಿ ಇರಬೇಕಾಗತ್ತೆ. ಏಕೆಂದರೆ ನ್ಯಾರೋ ಸೆಂಟಿಮೆಂಟಲ್ ಬಹಳ ಈ ಒಂದು ಅದಕ್ಕೇನಿಲ್ಲ ಕಡಿತವಾದಂಥ ದಾರಿ ಸಿಗ್ಬೋದು. ಅವನ ಮೇಲೆ ಹೋದಂತೆ ಅವನಿಗೆ ಹುಮ್ಮಸ್ಸು ಜಾಸ್ತಿ ಇರಬೇಕು, ಅವನ ಮೇಲೆ ವಿಶ್ವಾಸನೂ ಜಾಸ್ತಿ ಇರಬೇಕು, ಜೊತೆಯಲ್ಲಿ ಜಾಗೃತಿಯೂ ಇರಬೇಕು. ಹಾಗೆ ಪರಮಾತ್ಮನೂ ಸಹ ನಮಗೆ ಈಶ್ವರೀಯ ಜ್ಞಾನದಲ್ಲಿ ಪ್ರತಿನಿತ್ಯ ಕೊಡುವಂಥ ಶಿಕ್ಷಣದಿಂದ ನಮ್ಮಲ್ಲಿರೋ ಉತ್ಸಾಹನೂ ಹೆಚ್ಚಾಗುತ್ತೆ, ನಮ್ಮಲ್ಲಿರೋ ನಿರ್ಬಲತೆಗಳು ಹೋಗ್ತಾ ಇರುತ್ತೆ, ಸದ್ಗುಣಗಳು ಬರ್ತಾ ಇರ್ತದೆ. ನಾವು ಗುರಿ ಮುಟ್ಟೋ ತನಕ ಪರಮಾತ್ಮನ ಶಕ್ತಿಯ ಜೊತೆ ನಾವು ಅದೇ ಉತ್ಸಾಹದಿಂದ ನಡೀತಾ ಹೋಗ್ತೀವಿ. ಹಾಗಾದರೆ ಯೋಗದಿಂದ ಪರಿವರ್ತನೆ ತರ್ಬೋದು, ಪರಮಾತ್ಮನ ವಿಚಿಂತನೆ ಮಾಡ್ತಾ ಅಂತ ಹೇಳ್ಬೋದು. ಈ ಯೋಗ ಮಾಡಬೇಕಾದ್ರೆ ಪರಿವರ್ತನೆಯಲ್ಲಿ ಯಾವ ಅನುಭವ ಆಗುತ್ತೆ ನಮಗೆ ಪರಮಾತ್ಮ? ನೋಡಿ, ನೀವು ಸಿಂಪಲ್ ಆಗಿ ಇವತ್ತು ಒಂದು ಯಾವುದಾದ್ರೂ ಬ್ಯಾಡ್ ಹ್ಯಾಬಿಟ್ಸ್ ಮೇಲೆ ಪ್ರಯೋಗ ಮಾಡಿ. ಇವತ್ತಿಂದ 7 ದಿವಸ
ಕೋಪ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡಿ. ಏನೇ ಆಗಿಬಿಡ್ಲಿ ಕೋಪ ಮಾಡಲ್ಲ. ಓನ್ಲಿ 7 days ಮಾಡಿ, ಪರವಾಗಿಲ್ಲ. ಓಕೆ, ಬಿಗಿನ್ ವಿತ್ ಫಸ್ಟ್ ಡೇ, ಎಂಡ್ ವಿತ್ 7th ಡೇ. 7 daysಲ್ಲಿ ನಿಮಗೆ ಯಾರೇ ಕೋಪ ತರಿಸಲಿ, ಬಟ್ ಯು ಡೋಂಟ್ ರಿಯಾಕ್ಟ್. 7th ಡೇ, ಹೌ ಡು ಯು ಫೀಲ್? ಯು ಫೀಲ್ ವೆರಿ ಗ್ರೇಟ್ ಅಬೌಟ್ ಯು. ಓಹ್, ನಾನು ಎಷ್ಟು ಎನರ್ಜಿ ವೇಸ್ಟ್ ಮಾಡ್ತಾ ಇದ್ದೆ ಕೋಪ ಮಾಡಿ, ಮೈಂಡ್ ಡಿಸ್ಟರ್ಬ್ ಆಗ್ತಿದೆ, ಬಟ್ ನಾನು ಎಷ್ಟು ಶಾಂತವಾಗಿ ಡೀಲ್ ಮಾಡಿದೆ. ದಟ್ ಮೀನ್ಸ್ ಐ ಕ್ಯಾನ್ ಡೂ ಸಮಥಿಂಗ್ ಗುಡ್. ಯು ಫೀಲ್ ಬೆಟರ್. ಆಗ ನಿಮ್ಮಲ್ಲೊಂದು ಸಂತೃಪ್ತಿ, ಖುಷಿ, ಆನಂದ, ಮತ್ತು ನಿಮ್ಮ ಲೈಫ್ ಭಾಳ ಮೀನಿಂಗ್ಫುಲ್ಲಾಗಿ ನಿಮಗೆ ಫೀಲ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ಮಿಂದ ಬೇರೆಯವರು ಪರಿವರ್ತನೆಗೆ ಮಾರ್ಗದರ್ಶನವನ್ನು ಪಡಿಬೋದು. ಹಾಗಾದರೆ ನಮ್ಮಲ್ಲಿ ಪರಿವರ್ತನೆ ತಗೊಳ್ಳೋಕ್ಕೆ ಮೇಯ್ನು ಪ್ರಯತ್ನ ಇರಬೇಕು, ಜಾಗೃತಿ ಇರಬೇಕು, ದೃಢತೆ ಇರಬೇಕು, ಉತ್ಸಾಹ ಇರಬೇಕು, ದೃಢತೆ ಇರಬೇಕು. ಇವೆಲ್ಲ 4 ಗುಣಗಳಿದ್ದಾಗ ಪರಮಾತ್ಮನ ಮೇಲೆ ವಿಶ್ವಾಸನೂ ಇರಬೇಕು. ಪರಮಾತ್ಮನ ಮೇಲೆ ವಿಶ್ವಾಸ ಇದ್ದಾಗ ನಮ್ಮಲ್ಲಿ ನಾವು ಪರಿವರ್ತನೆ ತಂದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀರಾ? ಯಾಕೆಂದರೆ ನೋಡಿ, ಮಾರ್ಗ ಕಡಿತವಾಗಿದ್ದಾಗ ಒಬ್ಬ ಯಾತ್ರಿಗೆ ತನ್ನ ಗೈಡ್ ಯಾರಿರ್ತಾನಲ್ಲ, ಆ ಗೈಡ್ ಮೇಲೆ ವಿಶ್ವಾಸ ಇರ್ತದೆ. ಅವನು ಹೆಂಗೆ ಹೇಳ್ತಾನೋ ಹಾಗೆ ಹೋಗ್ತಾ ಇದ್ದಂಗೆ ಗುರಿ ಮುಟ್ತಾನೆ. ಹಾಗೆ ಮನುಷ್ಯಾತ್ಮರಲ್ಲಿ ಇವತ್ತು ಇಡೀ ಜಗತ್ತೇ, ಮಾನವ ಕುಲಕೋಟಿನೇ ಕೆಳಗಡೆ ಬಿದ್ದಿದೆ ಅಂದರೆ ತಪ್ಪಾಗಲಾರದು. ಎಲ್ಲೆಲ್ಲಿ ನೋಡಿದ್ರೆ ಅಸೂಯೆ, ಈರ್ಷೆ, ದ್ವೇಷಗಳು, ಕೂನಿ, ಕರಾಬಿ, ಅಧರ್ಮದ ಕೆಲಸಗಳು, ಅತ್ಯಾಚಾರನ ಇದು ಯಾತಕ್ಕೆ ಮಾಡ್ತಾ ಇದ್ದಾರೆ ಮನುಷ್ಯರಂದರೆ, ದ ಹೋಲ್ ಹ್ಯುಮ್ಯಾನಿಟಿ ವಾಸ್ ಫಾಲನ್ ಇನ್ ದ ನೆಗೆಟಿವಿಟಿ ಸೈಕಲ್. ಡಿಮಾರಲೈಸ್ಡ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ವ್ಯಾಲ್ಯೂ ಬೇಸ್ಡ್ ಆ್ಯಕ್ಟಿವಿಟಿ ಏನಿದೆ ಅದು ನಾವು ಕಳ್ಕೊಂಡಿದ್ದೀವಿ. ಈಗ ಮೇಲೆ ಎತ್ತಬೇಕು ಅಂದರೆ ಒಂದು ಶಕ್ತಿ ಬೇಕು. ಅದಕ್ಕಾಗಿ ವಿ ಹ್ಯಾವ್ ಟು ಹೋಲ್ಡ್ ದ ಹ್ಯಾಂಡ್ ಆಫ್ ಗಾಡ್. ಪರಮಾತ್ಮ ಇಸ್ ಲೈಕ್ ಗೈಡ್ ಫಾರ್ ಅಸ್, ಸುಪ್ರೀಂ ಗೈಡ್. ಗೈಡ್. ಅವನು ಹೇಳುವಂಥ ಮಾತನ್ನು ಕೇಳಿದಾಗ, ಅವನ ಚಿಂತನೆ ನಾವಿದ್ದಾಗ, ಎವ್ರಿ ಡಿಫಿಕಲ್ಟಿ ಬಿಕಮ್ಸ್ ಈಸಿ. ಅಕ್ಕ, ಈಗ ನೀವು ನಮ್ಮಲ್ಲಿ ನಾವು ಹೇಗೆ ಪರಿವರ್ತನೆ ತಂದ್ಕೋಬೇಕು ಅಂತ ತುಂಬ ಸುಂದರವಾಗಿ ಹೇಳ್ಕೊಟ್ರಿ. ಈಗ ನಾವು ಇವಾಗ ಅನ್ಸುತ್ತೆ ಬೇರೆಯವರಲ್ಲಿ ನಾವು ಪರಿವರ್ತನೆ ತರಬೇಕು ಅಂತ. ಬೇರೆಯವರಲ್ಲಿ ಪರಿವರ್ತನೆ ತರಬೇಕು ಅಂದ್ರೆ ನಾವು ಏನು ಮಾಡಬೇಕು? ಅದಕ್ಕೆ ಮೊದಲು ನಾವು ರೋಲ್ ಮಾಡೆಲ್ ಆಗಬೇಕು. ಯಾವ ಪರಿವರ್ತನೆ ಬೇರೆಯವರಲ್ಲಿ ನಾವು ನೋಡ್ಲಿಕ್ಕೆ ಇಷ್ಟಪಡ್ತೀವಿ, ಆ ಕ್ವಾಲಿಟೀಸ್ ನಮ್ಮಲ್ಲಿ ಮೊದಲು ಧಾರಣೆ ಮಾಡ್ಕೋಬೇಕು ಅಲ್ವಾ? ಬಹಳ ಸತಿ ನೋಡಿ, ನಾವು ಬೇರೆಯವರಲ್ಲಿರುವಂಥ ಅವಗುಣ ನಾವು ನೋಡ್ತೀವಿ. ಅಯ್ಯೋ, ಅವರಲ್ಲಿ ಈ ಅವಗುಣ ಇದೆಯಪ್ಪ, ಅದು ಇಲ್ಲದೇ ಇದ್ದರೆ ಚೆನ್ನಾಗಿರುತ್ತದೆ. ಅವ್ರು ಇಂಥ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ, ಅದು ಇಲ್ಲದೇ ಇದ್ದರೆ ಆ ಕೆಲಸ ಅವ್ರು ಮಾಡದೇ ಇದ್ದರೆ ಒಳ್ಳೆಯದಾಗುತ್ತೆ. ಸೊ ಈ ರೀತಿ ನಾವು ಬೇರೆಯವ್ರಿಗೆ ಅನಲೈಸ್ ಮಾಡ್ತೀವಿ. ಯಾವುದನ್ನು ಬೇರೆಯವರಲ್ಲಿ ನಾವು ಅಪೇಕ್ಷೆ ಪಡ್ತೀವೋ ಅದು ಮೊದಲು ನಮ್ಮಲ್ಲಿ ಧಾರಣೆ ಮಾಡ್ಕೋಬೇಕು. ಬೇರೆಯವ್ರು ಸುಳ್ಳು ಹೇಳಬಾರ್ದು, ನಂಗೆ ಸುಳ್ಳು ಹೇಳಿದ್ರೆ ಇಷ್ಟ ಆಗಲ್ಲಪ್ಪ. ಸೊ ನಾನೆಷ್ಟು ಆನೆಸ್ಟ್ ಆಗಿದ್ದೀನಿ. ಬೇರೆಯವ್ರು ನನ್ನನ್ನು ಪ್ರೀತಿಯಿಂದ ಮಾತಾಡಿಸ್ಬೇಕು, ನಾನೆಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೀನಿ. ಬೇರೆಯವರು ನನಗೆ ಹೆಲ್ಪ್ ಮಾಡಬೇಕು, ನಾನೆಷ್ಟು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀನಿ. ಇಟ್ ಈಸ್ ಆಲ್ ಇಂಟರ್ ಕನೆಕ್ಟೆಡ್. ಇಟ್ಸ್ ಲೈಕ್ ನಾವು ನಮಗೆ ಕನ್ನಡಿಗಳಿದ್ದ ಹಾಗೆ. ಹೌದು, ನೀವೆಷ್ಟು ಪರಿವರ್ತನೆ ನಿಮ್ಮಲ್ಲಿ ತೊಗೊಂಡು ಬರ್ತೀರಾ, ಅಷ್ಟೇ ಬೇರೆಯವ್ರಿಗಲ್ಲೂ ಪರಿವರ್ತನೆ ತರ್ತಾ ಇದ್ದೀರಾ ಅಂತ ಅರ್ಥ. ಏಕೆಂದರೆ ಹ್ಯೂಮನ್ ಬೀಯಿಂಗ್ಸ್ ಆರ್ ಇನ್ಫ್ಲೂಯೆನ್ಷಿಯಲ್ ಪರ್ಸನಾಲಿಟೀಸ್. ನಾವು ನೆಗೆಟಿವ್ ಇನ್ಫ್ಲೂಯೆನ್ಸ್ಗೂ ಇನ್ಫ್ಲೂಯೆನ್ಸ್ ಆಗ್ತೀವಿ, ಪಾಸಿಟಿವ್ ಇನ್ಫ್ಲೂಯೆನ್ಸ್ ಆಗ್ತೀವಿ. ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ, ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇ ಪಾಸಿಟಿವ್ನೆಸ್. ಅಂದರೆ ನಾನು ಜಸ್ಟ್ ನನ್ನನ್ನು ನೋಡ್ಕೋಬೇಕಷ್ಟೆ. ನಾನೆಷ್ಟು ಪಾಸಿಟಿವ್ ಆಗಿದ್ದೀನಿ, ನಾನೆಷ್ಟು ಪರಿವರ್ತನೆ ನನ್ನಲ್ಲಿ ತೊಗೊಂಬರ್ತಾ ಇದ್ದೀನಿ. ದ ಅಮೌಂಟ್ ಆಫ್ ಚೇಂಜ್ ಯು ಬ್ರಿಂಗ್ ಯುವರ್ ಸೆಲ್ಫ್, ದ ಅಮೌಂಟ್ ಆಫ್ ಚೇಂಜ್ ಯು ಆರ್ ಆಲ್ರೆಡಿ ಬ್ರಿಂಗಿಂಗ್ ಇನ್ ಅದರ್ಸ್. ತಿಳ್ಕೊಳ್ಳಿ, ನಾವು ಎಷ್ಟು ಬಗ್ತೀವೋ ಅವಾಗ ಎದುರುಗಡೆ ಇರೋ ವ್ಯಕ್ತಿ ನಮ್ಮ ಜೊತೆ ಮಾತಾಡಬೇಕಾದ್ರೆ ಅವರು ಅಷ್ಟೇ ಬಗ್ಬೇಕಾಗತ್ತೆ. ಅದಕ್ಕೆ ಹೇಳ್ತಾರೆ, ನಾವು ಬೇರೆಯವ್ರು ನಮಸ್ಕಾರ ಹೇಳೋದು ಅವ್ರು ಒಳ್ಳೆಯವರು ಅಂತಲ್ಲ, ನಾವು ಒಳ್ಳೆಯವರು ಅಂತ ನಾವು ನಮಸ್ಕಾರ ಮಾಡ್ತೀವಿ. ಬಟ್ ಕೆಲವರು ಹೇಳ್ತಾರೆ ಜಾಸ್ತಿ ಬಗ್ಬೇಡ, ನೀನು ಬಗ್ದಷ್ಟು ಅವ್ರು ತುಳಿದು ಹಾಕ್ಬಿಡ್ತಾರೆ ಅಂತ. ಅದಕ್ಕೆ ಇಲ್ಲಿ ರಾಜಯೋಗದ ಶಿಕ್ಷಣದಲ್ಲಿ ಎಷ್ಟು ವ್ಯಾಲ್ಯೂಸ್ ಇದೆಯೋ ಅಷ್ಟು ಪವರ್ಸ್ ಬ್ಯಾಲೆನ್ಸ್ ಮಾಡ್ತೀವಿ. ಉದಾಹರಣೆಗೆ ಸಹನ ಶಕ್ತಿ. ಸಹನೆ ಅಂದರೆ ಟಾಲರೆನ್ಸ್. ಈ ಟಾಲರೆನ್ಸ್ ಒಂದು ಗುಣನೂ ಹೌದು, ಶಕ್ತಿನೂ ಹೌದು. ಈ ಟಾಲರೆನ್ಸ್ ಜೊತೆಗೆ ಎದುರಿಸುವಂಥ ಶಕ್ತಿ ಅಂದರೆ ಪವರ್ ಟು ಫೇಸ್. ಒಬ್ಬ ವ್ಯಕ್ತಿ ನಿಮ್ಮ ಟಾಲರೆನ್ಸ್ನ ಮಿಸ್ಯೂಸ್ ಮಾಡ್ಕೊತಾರೆ, ಒಬ್ಬ ವ್ಯಕ್ತಿ ಟಾಲರೆನ್ಸ್ನ ಹೆಚ್ಚಾಗಿ ದುರುಪಯೋಗ ಮಾಡ್ಕೊಳ್ತಾರೆ ಅಂದಾಗ ಅಲ್ಲಿ ನೀವು ಪವರ್ ಟು ಫೇಸ್ ಯೂಸ್ ಮಾಡಬೇಕು. ಅದಕ್ಕೆ ರಾಜಯೋಗ ಶಿಕ್ಷಣದಲ್ಲಿ ವರ್ಚ್ಯೂಸ್ ಜೊತೆಗೆ ಪವರ್ಸ್, ಗುಣಗಳ ಜೊತೆಗೆ ಶಕ್ತಿಗಳು, ಇದೆರಡನ್ನೂ ನಾವು ಕಲಿತೀವಿ. ಸೊ ಒನ್ ಕ್ವಾಲಿಟಿ ಕ್ಯಾನ್ ಬಿಕಮ್ ಎ ವರ್ಚ್ಯೂ, ದ ಸೇಮ್ ವರ್ಚ್ಯೂ ಕ್ಯಾನ್ ಬಿಕಮ್ ಆಲ್ಸೋ ಎ ಪವರ್. ಸೊ ಮೆಡಿಟೇಷನಿಂದ ನಾವು ಯಾವ ಗುಣವನ್ನು ತಗೊಳ್ತೀವಿ ಅದೇ ಗುಣವನ್ನು ನಾವು ಶಕ್ತಿಯ ರೂಪದಲ್ಲೂ ಪ್ರಯೋಗ ಮಾಡ್ಬೋದು. ನೋಡಿ, ಪ್ರೇಮ ಅನ್ನೋದು, ಪ್ರೀತಿ ಅನ್ನೋದು ಒಂದು ಗುಣನೂ ಹೌದು, ಒಂದು ಶಕ್ತಿನೂ ಹೌದು. ಸತ್ಯತೆ ಅನ್ನೋದು ಒಂದು ಗುಣನೂ ಹೌದು,
ಅದನ್ನೇ ನೀವು ಶಕ್ತಿ ರೂಪದಲ್ಲೂ ಉಪಯೋಗಿಸ್ಕೋಬೋದು. ಸೊ ಹೀಗೆ ಈ ಗುಣಗಳನ್ನು ಶಕ್ತಿಗಳನ್ನು ಬ್ಯಾಲೆನ್ಸ್ ಮಾಡಿದಾಗ ಅಡ್ವಾಂಟೇಜ್ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪರಮಾತ್ಮ ಇಲ್ಲಿ ನಮಗೇನು ಹೇಳ್ಕೊಡ್ತಾನೆ, ಯಾವುದೇ ಪರಿವರ್ತನೆಯಲ್ಲಿ ಬ್ಯಾಲೆನ್ಸ್ ಹೆಂಗಿರ್ಬೇಕಂದ್ರೆ ಯು ಬಿ ಲವ್ಫುಲ್, ಅದರ ಜೊತೆಗೆ ಲವ್ಫುಲ್ ಆಗಿರಿ. ಓಕೆ, ನೀವು ಬ್ಯುಸಿಯಾಗಿರಿ, ಅದರ ಜೊತೆಗೆ ಈಸಿಯಾಗಿರಿ. ನೀವು ಪವರ್ ಟು ಫೇಸ್, ಎದುರಿಸುವಂಥ ಶಕ್ತಿನೂ ಇಟ್ಕೊಳ್ಳಿ, ಅದರ ಜೊತೆಗೆ ಎಲ್ಲರನ್ನ ಸಮಾವೇಶ ಮಾಡ್ಕೊಳ್ಳುವಂಥ ಶಕ್ತಿನೂ ಇಟ್ಕೊಳ್ಳಿ. ಪವರ್ ಟು ಎಕ್ಸ್ಪ್ಯಾಂಡ್, ಪವರ್ ಟು ಕನ್ಸೀವ್, ಇದೆರಡು ಜೊತೆಗಿರಬೇಕು. ಸೊ ಹೀಗೆ ಕೆಲವೊಂದು ಶಕ್ತಿಗಳನ್ನು, ಕೆಲವೊಂದು ಗುಣಗಳನ್ನು ನಾವು ಬ್ಯಾಲೆನ್ಸಾಗಿ ಉಪಯೋಗ ಮಾಡ್ಕೊಳ್ಳುವಂಥದ್ದನ್ನು ನಾವು ಇಲ್ಲಿ ಕಲಿತ್ರೆ ಆಟೋಮೆಟಿಕ್ ಆಗಿ ನಮ್ಮ ಲೈಫ್ ಎನ್ನುವಂಥದ್ದು ತುಂಬ ಸಕ್ಸಸ್ಫುಲ್ಲಾಗಿ ನಾವು ಸಕ್ಸಸ್. ಈಶ್ವರಿ ವಿದ್ಯಾಲಯದಲ್ಲಿ ಕಲಿಸುವಂಥ ನಾಲೆಜನ್ನು ಆರ್ಟ್ ಆಫ್ ಬ್ಯಾಲೆನ್ಸಿಂಗ್ ಅಂತಲೇ ಹೇಳ್ಬೋದು. ವಾಟ್ ಈಸ್ ರಾಜಯೋಗ? ಇಟ್ ಈಸ್ ಟು ಲರ್ನ್ ದ ಬ್ಯಾಲೆನ್ಸಿಂಗ್ ಆರ್ಟ್. ಜಗತ್ತಲ್ಲಿ ನೀವು ಕರ್ಮ ಮಾಡಿ, ಆದರೆ ಕರ್ಮದಿಂದ ಡಿಟ್ಯಾಚ್ ಆಗುವಂಥದ್ದನ್ನು ಕಲಿಬೇಕು. ಲೌಕಿಕ ಭೌತಿಕ ಜಗತ್ತಲ್ಲಿರಿ, ಆದರೆ ಪಾರಮಾರ್ಥಿಕವಾಗೂ ಚಿಂತನೆ ಮಾಡಿ. ದೇಹದಲ್ಲಿರಿ, ಆದರೆ ದೇಹದಿಂದ ಮುಕ್ತವಾಗಿರುವಂಥ ಶಕ್ತಿಯನ್ನು ಪಡ್ಕೊಳ್ಳಿ. ಸಂಬಂಧಗಳಲ್ಲಿರಿ, ಆದರೆ ಮೋಹಕ್ಕೆ ವಶರಾಗಬೇಡಿ. See the beautiful art of balancing. Do it and get rid of that. ಸೊ ಮಾಡಲೇಬೇಕು, ಅದನ್ನು ಹೊರಗೂ ಬರಬೇಕು. ದಟ್ ಈಸ್ ದ ಪರಿವರ್ತನೆಯ ಕಲೆ. ಇಲ್ಲ ಅಂದರೆ ಪರಿವರ್ತನೆ ಅಂತ ಇದ್ರೇನು ಪಾಸಿಟಿವ್ನೆಸ್ ಅಲ್ವಾ? ಸೊ ಎಲ್ಲೂ ನೆಗೆಟಿವಿಟಿಗೆ ಒಂದೇ ಕಡೆ ಸಿಕ್ಕಾಕೋಬಾರ್ದು ಅಷ್ಟೇ. ಅಕ್ಕ ಅವರೇ, ನೀವು ಪರಿವರ್ತನೆ ಬಗ್ಗೆ ಬಹಳಷ್ಟು ಚೆನ್ನಾಗಿ ನಮ್ಗೆ ವಿಷಯ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಆತ್ಮೀಯರೇ, ಇಂದಿನ ವಿಷಯ ನಾವು ಪರಿವರ್ತನೆ ಬಗ್ಗೆ ತಿಳ್ಕೊಂಡಿದ್ದೀವಿ. ಪರಮಾತ್ಮನ ಚಿಂತನೆಯಲ್ಲಿ ಹೇಗೆ ನಮ್ಮಲ್ಲಿ ನಾವು ಪರಿವರ್ತನೆ ತಂದ್ಕೋಬಹುದು, ಹೇಗೆ ಅನ್ಯರಲ್ಲಿ ಪರಿವರ್ತನೆ ತರಬಹುದು, ರಾಜಯೋಗ ಅಭ್ಯಾಸದಿಂದ ಹೇಗೆ ನಮ್ಮಲ್ಲಿ ಮತ್ತು ಅನ್ಯರಲ್ಲಿ ಪರಿವರ್ತನೆ ತಂದ್ಕೋಬಹುದು ಅಂತ ಅಕ್ಕ ಅವರು ತುಂಬಾ ಸೊಗಸಾಗಿ ತಿಳಿಸ್ಕೊಟ್ರು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ವಿಷಯಗಳನ್ನು ತಿಳ್ಕೊಳ್ಳೋಣ. ಅಲ್ಲಿಯವರೆಗೆ ನಮಸ್ಕಾರಗಳು. शांति, ओम शांति।